ಇವಾಗ ತಿರ್ಗಾ ಡಿಂಗ್ 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 ಕಚಕ ಡಿಂಗ್ ಡಿಂಗ್ ಡಿಂಗ್. ಇದು ಸೊಳ್ಳೆ ತಿಂತಿಯಲ್ಲ ಗುಂಡ ಗುಂಡ ಗುಂಡ. ನೀನ್ ಕರ್ಕೊಂಡ್ ಬಂದಿತ್ತು ಮನೆ ಒಳಗಡೆ ಟಾಯ್ಲೆಟ್ ಮಾಡ್ತೀಯಾ? ಗುರುಗಳೇ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವಾಗ ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮನೆಗೆ ಒಂದು ಸ್ಪೆಷಲ್ ವ್ಯಕ್ತಿ ಬಂದವ್ರೆ. ಶ್ವೇತಾಗ್ ಸರ್ಪ್ರೈಸ್ ಕೊಡ್ಬೇಕು. ಇವಾಗ ಇದನ್ನ ಶ್ವೇತಾಗ್ ಯಾವ ತರ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಅಂದ್ರೆ, ಇವಾಗ ಇದನ್ನ ಒಳಗಡೆ ಹಾಕ್ಬಿಟ್ಟು ಒಂದು ಬುಟ್ಟಿ ಐತೆ, ಬುಟ್ಟಿ ಒಳಗಡೆ ನಾಯಿ ಇಟ್ಟಿದ್ದೀನಿ. ಶ್ವೇತಾಗೆ ಇದನ್ನ ತಗೊಂಬಂದಿರೋದು ಹೇಳಿಲ್ಲ. ಇವಾಗ ಶ್ವೇತಾ ಅಂಗಡಿಗೇನೋ ಹೋಗೋಳೆ. ಇದನ್ನ ಏನಕ್ಕೆ ತಗೊಂಬಂದೆ ಅಂದ್ರೆ, ಈ ನಾಯಿ ಏನು ಬಂದ್ಬಿಟ್ಟು ಕಾಸು ಏನು ಕೊಟ್ಟು ತಗೊಂಬಂದಿಲ್ಲ. ನಾನು ರೋಡಲ್ಲಿ ಮಳೆಯಲ್ಲಿ ಬಂದ್ಬಿಟ್ಟು ನೆನ್ಕೊಂಡಿತ್ತು. ಅದಕ್ಕೆ ನೋಡಿ ಒಂಥರ ಪಾಪ ಅನ್ಸಿ ತಗೊಂಬಂದೆ ಈ ನಾಯಿನ. ಇದನ್ನ ತಗೊಂಬಂದ್ಬಿಟ್ಟು ಹಾಲೇನ ಹಾಕ್ಬಿಟ್ಟು ಸ್ವಲ್ಪ ಅದನ್ನ ಬಿಸ್ತೀರ ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟು ಸ್ವಲ್ಪ ತಿಕ್ಕೊಂಡು ಮಳೆಲ್ಲ ನಿಂತೋದ್ಮೇಲೆ ಆಚೆ ಬಿಟ್ಬಿಡೋಣ ಅನ್ಕೊಂಡೆ. ಆದ್ರೆ ಬಿಡಕ್ಕೆ ಮನ್ಸ್ಬೋತಾ ಇಲ್ಲ. ಆ ನಾಯಿ ನೋಡಿದ್ರೆ ಅಷ್ಟು ಚೆನ್ನಾಗೈತೆ, ಅದಕ್ಕೋಸ್ಕರ ಮನ್ಸ್ಬೋತಾ ಇಲ್ಲ. ಇವಾಗ ನಾನು ದೊಡ್ಡನಾದ್ಮೇಲೆ ಬಂದ್ಬಿಟ್ಟು ನಮ್ಮ ಮನೆಗೆ ನಾಯಿನೇ ಸಾಕ್ತಾ ಇಲ್ಲ. ನಾನು ಸ್ಪೆಷಲ್ ಬಾಂಡಿಗೆ ಬಂದ್ಬಿಡ್ತೈತೆ ನಾಯಿ ಸಾಕೊಂಬಿಟ್ರೆ. ಅಷ್ಟ್ಮಾತ್ ಸತ್ತೋಗ್ಬಿಟ್ರೆ ಸಿಕ್ಕಾಬಿಟ್ಟು ಬೇಜಾರಾಗ್ತೈತೆ. ಅದಕ್ಕೋಸ್ಕರ ನಾನು ನಾಯಿ ಸಾಕ್ತಾ ಇರಲಿಲ್ಲ. ಮತ್ತೆ ಅದನ್ನ ಮೇಂಟೈನ್ ಮಾಡೋರು ಯಾರು ಇಲ್ಲ, ಇಬ್ರು ಕೆಲ್ಸಕ್ಕೆ ಹೋಗ್ಬಿಡ್ತೀರಿ ಅಂದ್ಬಿಟ್ಟು ಇವಾಗ ತಗೊಂಬಂದಿದ್ದೀರಿ. ಯಾರನ್ನ ಒಬ್ರು ಮನೆಗೆ ಇರ್ತಾರೆ ಅಂತ ಹೇಳ್ಬಿಟ್ಟು ತಗೊಂಬಂದಿದ್ದೀರಿ ನಾಯಿನ. ಇವಾಗ ಶ್ವೇತಾ ಬರ್ತಾಳೆ. ಶ್ವೇತಾ ಬಂದಾದ್ಮೇಲೆ ಸರ್ಪ್ರೈಸ್ ಯಾವ ಥರ ಕೊಡ್ತೀನಿ ಅಂದ್ಬಿಟ್ಟು ನೋಡಿ. ವಿಡಿಯೋನ ಎಂಜಾಯ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರನ್ನ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಮರಿದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಗೋಣ. ಬರ್ತಾವಳೆ ಬಂದ್ಲು. ಸರ್ಪ್ರೈಸ್. ಸರಿ ಇರು, ಮಾಡ್ತೀನಿ. ಏನು ನಿನ್ಗೊಂದು ಸರ್ಪ್ರೈಸ್ ಗಿಫ್ಟ್ ಬಂದಿದ್ದೀನಿ. ಏನಂತ ಹೇಳಿ? ನಂಗೆ ಗೊತ್ತು. ನಿಂಗೆ ಸರ್ಪ್ರೈಸ್ ಒಂದು ಗಿಫ್ಟ್ ಐತೆ. ನೀನೇನಪ್ಪ ನಂಗೆ ಸರ್ಪ್ರೈಸು? ಒಂದೈತೆ ಗಿಫ್ಟ್. ಏನು ಅನ್ಕೊಂಡಿರ್ಬೋದು ನೀನು ಸರ್ಪ್ರೈಸ್ ಗಿಫ್ಟ್? ಸ್ವೀಟಾ? ಸ್ವೀಟ್ ಸರ್ಪ್ರೈಸ್ ಗಿಫ್ಟಾ ನಿಂಗ? ನೀನ್ ಬರೀ ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡು. ಯಾವಾಗ ತಿನ್ನು ಕುಡಿ, ತಿನ್ನು, ಎಂಜಾಯ್ ಮಾಡು. ಬರೀ ತಿನ್ನೋದೇ ಇರು ಯಾವಾಗನು. ಬೈಯೋದಕ್ಕೆ ಇವಾಗ ವಿಡಿಯೋ ಎಲ್ಲ ಬೇಕಾ? ಇವ್ಳ ಸರ್ಪ್ರೈಸ್ ಗಿಫ್ಟ್ ಏನು ಅಂದ್ರೆ ಸ್ವೀಟ್ ತಗೊಂಬಂದಿದ್ಯಾ ಅಂತ. ಏನ್ ತಗೊಂಬಂದಿದ್ದೀನಿ ಹೇಳು? ಗೊತ್ತಿಲ್ಲ. ಚಿನ್ನ ತಂದಿದ್ಯಾ? ನೀನೇ ಒಂದು 55 kg ಚಿನ್ನ ಇದ್ದಂಗಿದ್ಯಾ. ನೀಕಿಂತ ಚಿನ್ನ ಬೇಕಾ ನನಗೆ? ಬಂಗಾರದ ಬೊಂಬೆ ನನ್ನ ದೇವಿ ನೀನಮ್ಮ. ಸರ್ಪ್ರೈಸ್ ಸೀರೆ ತಂದಿದ್ಯಾ? ಸೀರೆ ಎಲ್ಲ ನಿಂಗೆ ಕುಳ್ಳಿ ನೀನು ಉಟ್ಕೊಂಡ್ರೆ ಫುಲ್ ಮುಳುಗೋಗ್ಬಿಡ್ತೀಯ. ನಿಂಗೆ ಹೆಂಗ? ಮತ್ತಿನ್ನೇನು? ಅದೇನಂತ ಗೆಸ್ ಮಾಡು. ಸರಿ, ಬೇಗ ಗೆಸ್ ಮಾಡು. ಏನ್ ತಂದಿದ್ಯಾ? ಸರಿ ಕಣ್ಮುಚ್ಕ ನೋಡ್ತೀನಿ. ಸರಿ ಕಣ್ಮುಚ್ಕ ನೋಡಿಸ್ತೀನಿ. ಏನಂತೀರ? ಸರಿ ಕಣ್ಮುಚ್ಕ ನೋಡಿಸ್ತೀನಿ. ಏನಂತ ಹೇಳಿದ್ರೆ ಮತ್ತೆ ಸರ್ಪ್ರೈಸ್ ಏನಾಗ್ತೈತೆ? ಸರಿ ಕಣ್ಮುಚ್ಕ. ಕರೆಕ್ಟಾಗಿ ಮುಚ್ಕ. ನಾಟಕ ಮಾಡ್ಬೇಡ. ಕರೆಕ್ಟಾಗಿ ಮುಚ್ಚ. ಕರೆಕ್ಟಾಗಿ ಮುಚ್ಕ. ಇಲ್ಲ ಬಟ್ಟೆ ಕಟ್ತೀನಿ. ತಮಾಷೆ ಮಾಡ್ಬೇಡ. ಕರೆಕ್ಟಾಗಿರು. ಸರಿನಾ? ಇಲ್ವಾ? ಇಲ್ಲ ಇಂಕ ಬಾ. ಇಲ್ಲಿ ಕಣ್ಮುಚ್ಕ. ಸುಮ್ಮನೆ ಕಣ್ಮುಚ್ಕ. ಕಣ್ ತೆಗಿಬಾರ್ದು. ಅಲ್ಲೇ ಇರುವ. ಅಲ್ಲೇ ನಿಂಕ. ಸರಿ ನಿಂಕ ತಾಮತೀನಿ. ಒಂದು ತಿರ್ಗಾ ನಾಟಕ ಮಾಡ್ಬೇಡ. ಇರೋ ಸುಮ್ಮನೆ ತಮಾಷೆ ಮಾಡ್ಬೇಡ. ಸರಿ. 1 2 3 ಸುಮ್ಮನೆ ಇರೋ. 4 ಇವಾಗ ತಿರ್ಗಾ. ಬೀದಿ ನಾಯಿನೇ ಮಳೆ ನೆನೀತಾ ಇತ್ತು. ತಗೊಂಬಂದೆ. ಬಿಸಿ ಹಾಕ್ಬಿಟ್ಟು ಇದೆಲ್ಲ ವಾಶ್ ಮಾಡಿದೀನಿ. ಹಾಲೆಲ್ಲ ಕೊಟ್ಟೆ. ಆದ್ರೆ ಬಿಡಕ್ ಮನ್ಸ್ ಬರ್ತಲ್ಲ. ನಮ್ಮನೆಗೆ ಇಟ್ಕೊಂಡ್ಬಿಡೋಣ.
ಈ ನಾಯಿನ ತಗೊಂಬಂದಿದ್ದೀನಿ ನೋಡ್ರಿ. ನಾಯಿ ಹೆಂಗಿದೆ ಅಂತ ಹೇಳ್ರಿ. ಇದು ಬೀದಿ ನಾಯಿ. ರೋಡಾಗ ಮಳೆಯಲ್ಲಿ ನೆನೀತಾ ಇತ್ತು. ಫುಲ್ ಮಣ್ಣೆಲ್ಲ ಆಗೋಗಿತ್ತು ನೋಡ್ರಿ. ಬಂದು ಬಿಸ್ನೀರಾಗ ಇರು ಒಂದ್ ನಿಮಿಷ. ಬಿಸ್ನೀರಾಗ ತೊಳೆದ್ಬಿಟ್ಟು ಇಕ್ಕಿದೀನಿ. ಇರು ಒಂದ್ ನಿಮಿಷ. ತೊಳೆದ್ಬಿಟ್ಟು ಇಕ್ಕಿದೀನಿ. ಇವಾಗ ಫುಲ್ಲು ಇದಾಗ್ಬಿಟ್ಟು ನಡುಕ್ತಾವನೆ. ಅವೆಲ್ಲ ಒಂಥರ ನಡುಕ್ತಾ ಇತ್ತು. ಹಾಲೆಲ್ಲ ಕೊಡ್ಬಿಟ್ಟು ಸ್ವಲ್ಪ ಇವಾಗ ಶಕ್ತಿ ಬಂದೈತೆ ಅನ್ಕ. ಅಲ್ಲಕ್ಕ ಬಂದಿರೋದು ಗುಂಡ. ಇದನ್ನ ಮೇಂಟೈನ್ ಮಾಡ್ಬೇಕು ಇವಾಗ. ಇದೇನಂದ್ರೆ ಮೇಂಟೈನ್ ಮಾಡಕ್ ಸಖತ್ ಕಷ್ಟ ಆಗ್ತೈತೆ ಹೇಳಿದೀನಿ. ಇದು ಟಾಯ್ಲೆಟ್ ಮಾತ್ರ, ಬಾತ್ರೂಮ್ ಮಾತ್ರ ನಾನೇ ಎತ್ತೀನಿ ಬಿಡು. ಏನ್ ಬೇಡ, ಮನೆ ಎಲ್ಲ ಗಲೀಜಾತೈತೆ. ಅದು ಕೂದಲು ಬೀಳ್ತದೆ ಮನೆಯೆಲ್ಲ, ಅದೊಂದು ಬೇರೆ ಬಾಧೆ. ಸುಮ್ನೆ ನೋಡ್ಕೊಳಕ್ ಮನೆಗೆ ಯಾರು ಇರಲ್ಲ, ಸುಮ್ನೆ ಕರ್ಕೊಂಡು. ಅದೇ ಹೇಳ್ತಿದ್ದೀನಲ್ಲ, ನಾನ್ ಕೆಲ್ಸದಿಂದ ಹೋಗಿ ಬಂದಾಗ ನೀನ್ ಮನೆಗೆ ಇರ್ತೀಯಲ್ಲ, ನೀನ್ ಮನೆಯಿಂದ ಬಂದಾಗ ನಾನ್ ಕೆಲ್ಸಕ್ಕೆ ಹೋಗ್ತೀನಿ. ಅವಾಗ ಇಬ್ರು ನೋಡ್ಕೊಂಡು ಮಾಡ್ಕೊಳ್ಳೋಣ. ಇಬ್ರು ಕೆಲ್ಸಕ್ಕೆ ಹೋದಾಗ ಕಟ್ಟಾಕ್ಬಿಟ್ಟು ಏನಾನ ಹಾಲು ಇಕ್ಬಿಟ್ಟು ಅದಕ್ಕೆ ಹೋಗ್ಬೇಕು. ಇಷ್ಟು ಚಿಕ್ಕದನ್ನ ಕಟ್ಟಾಕ್ಬಿಟ್ಟು ಹೋಗ್ತೀಯ. ಮನೆಯೆಲ್ಲ ಏನ್ ಮಾಡ್ತದೆ? ಮನೆಯಲ್ಲೇ ಆಚೆ ಐತಲ್ಲ ಜಾಗ. ಬೇರೆ ನಾಯಿಗಳು ನೋಡಿದ್ರೆ ಸುಮ್ನೆ ಇರಲ್ಲ. ಇವಾಗ ನಿದ್ದೆ ಮಾಡಿದ್ದವನೆ, ಅದಕ್ಕೆ ಆಕಳಿಸ್ತಾವ ನೋಡಿ. ಅದಕ್ಕೆ ಹಿಂದೆ ಮುಂದೆ ನೋಡ್ತಾವನೆ. ಯಾರು ಯಾರು ಅಂತ ನೋಡ್ತಾವನೆ. ಪಾಪ ಮಳೆಗೆ ನೆನ್ಕೊಂಬಂದ್ರಲ್ಲ. ಸುಮ್ನೆ ಕರ್ಕೊಂಡೋಗ್ ಬಿಟ್ಬಿಡು. ಎಲ್ಲಿತ್ತು ಅಲ್ಲಿ? ಸುಮ್ನೆ ಕರ್ಕೊಂಡೋಗ್ಬಿಡು. ಎಲ್ಲಿತ್ತು ಅಲ್ಲಿ? ಅಲ್ಲ ಅಂತರ ಅದ್ ನೋಡಿದ್ರೆ ಬಿಡಕ್ಕೆ ಮನ್ಸ್ ಬರ್ತಲ್ಲ. ನಂಗೂ ಬಿಡಕ್ ಮನ್ಸ್ ಬರಲ್ಲ. ಇಬ್ರು ಇರಲ್ಲ ಮನೆಗೆ, ಯಾರು ನೋಡ್ಕೊಂತಾರ ಅದಕ್ಕ? ಊಟ ತಿಂಡಿ ಎಲ್ಲ. ಊಟ ತಿಂಡಿ ಏನು ತಿನ್ನಲ್ಲ, ಅದು ಬೇರೆ ಹಾಲು ಮಾತ್ರ ಕುಡಿಯೋದು ಅದು. ಅದಕ್ಕೆ ಇವಾಗ ನಾನು ಏನ್ ಹೇಳ್ತೀನಿ ಅಂದ್ರೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದೇ ಸರಿ ಹಾಕ್ಬಿಟ್ಟು ಸುಮ್ನೆ ಐತಿ ಅದು ಕಾಲು. ಆತರ ಅಲ್ಲ. ಮತ್ತೆ ಇದನ್ ಬಿಡಕ್ ಮನ್ಸೇ ಬರ್ತಲ್ಲ ನನ್ ಕೈಯಾಗ. ಆಲ್ರೆಡಿ ಎಷ್ಟು ಚೆನ್ನಾಗೈತೆ ನೋಡು. ಸೂಸು ಮಾಡ್ತು ನೋಡು. ಅವಾಗೇ ಟಾಯ್ಲೆಟ್ ಮಾಡ್ಬಿಡ್ತು. ಎತ್ತು ಅವಾಗೇ ಟಾಯ್ಲೆಟ್ ಮಾಡ್ಬಿಡ್ತು. ವರ್ಷ ಕ್ಲೀನ್ ಮಾಡ್ತೀನಿ ಅಂದಳ ಮಾಡು. ಹೇ, ನೀನ್ ಕರ್ಕೊಂಡ್ ಬಂದಿತ್ತು ಈಗ ಮನೆ ಒಳಗಡೆ ಟಾಯ್ಲೆಟ್ ಮಾಡ್ತೀಯಾ? ನೋಡ ಅದ್ರ ಮೇಲೆ ಕಾಲಿಕ್ತದೆ. ಅಲ್ಲಾಡು ನೋಡ್ತಾ ಇತ್ತು. ಹೊಸ್ದಾಗ ಐತಲ್ಲ ಪ್ಲೇಸು ಅಂತ ಎಲ್ಲ ಸುತ್ತಮುತ್ತ ನೋಡ್ತಾ ಇತ್ತು. ಕರ್ಕೊಂಬಂದ್ಬಿಟ್ಟೆ. ಆದ್ರೆ ಮನೆ ಒಳಗಡೆ ಡೈರೆಕ್ಟ್ ಟಾಯ್ಲೆಟ್ ಮಾಡ್ಬಿಡ್ತದು. ಅದು ಗೊತ್ತಿಲ್ಲಲ್ಲ ಮನೆ ಅದು ಆಚೆ ಅದು ಅಂತ. ನಮ್ಮನ್ನ ಒಳ್ಳೆ ಅಪರೂಪದ ವ್ಯಕ್ತಿಗಳ ತರ ನೋಡ್ತಾ ಇತ್ತದು. ಯಾವತ್ತೂ ನೋಡ್ದಿರೋ ತರ ನೋಡ್ತಾ ಇತ್ತು. ಇಷ್ಟು ದಿನದಿಂದ ಅದು ನೋಡಿಲ್ಲಲ್ಲ, ರೋಡಾಗೆಲ್ಲ ಓಡಾಡ್ಕೊಂಡಿತ್ತಲ್ಲ. ಇವಾಗ ಮನೆಗೈತೆ, ಅದಕ್ಕೋಸ್ಕರ ಒಂಥರ ನೋಡ್ತಾ ಇತ್ತು ನಮ್ಮನ್ನದು. ಗಲೀಜ್ ಜಾಸ್ತಿ ಮಾಡ್ತೈತೆ. ಇವಾಗ ನೀ ಕೆಲ್ಸಕ್ಕೆ ಹೋದ ನಮ್ಮ ಮನೆಗೆ ಇರ್ತೀನಿ. ನಾ ಮನೆಗಿದ್ದ ನೀನ್ ಕೆಲ್ಸಕ್ಕೆ ಹೋಗ್ತೀಯ. ಇಬ್ರು ಆತರ ನೋಡ್ಕೋಣ. ನಾನು ಡೈಲಿ ಹಾಲು ತಗೊಂಡ್ಬಿಡ್ತೀನಿ ನಾನು. ಇಬ್ರು ಒಟ್ಟಿಗೆ ಹೋದ್ರೆ ಏನ್ ಮಾಡೋಣ? ದಾರ ಹಾಕ್ಬಿಟ್ಟು ಸ್ವಲ್ಪ ಲೂಸು ಕಟ್ಬಿಡೋಣ. ಅದು ಕತ್ತಿರ್ತೈತಿ ಕಟ್ಟಲ್ಲ, ಈ ಎಗಲು ಕಟ್ಟಣ. ಎಗಲು ಕಟ್ಬಿಟ್ಟು ಹಾಲು ಇಟ್ಬಿಟ್ಟು ಹೋಗ್ಬಿಡೋಣ. ಹೆಂಗೋ ಆಯ್ತು, ಬೇರೆ ಜಾಗ ಐತೆ. ಅಕ್ಕಪಕ್ಕದ ಮನೆಗಳು ಯಾವ್ದು ಇಲ್ಲ, ನಾಯಿಗಳು ಬಂದು ಕಚ್ಚಾಡ್ತವೆ. ಅದಕ್ಕೋಸ್ಕರ ಗೇಟ್ ಒಳಗಡೆ ಬಿಟ್ಕೊಳ್ಳೋಣ. ನಮ್ಮ ಮನೆ ಫುಲ್ಲು ಮುಂದೆ ಎಲ್ಲ ಜಾಗ ಐತೆ, ಮನೆ ಒಳಗಡೆ ಬಿಟ್ಕೊಳ್ಳೋಣ. ಇನ್ಮೇಲಿಂದ ಈ ನಾಯಿ ನಮ್ಮ ಮನೆಯಾಗೆ ಇರೋದು. ಬಂದೆಷ್ಟೇ ಟಾಯ್ಲೆಟ್ ಮಾಡ್ಬಿಡ್ತು ನೋಡಿ, ಹೆಂಗ್ ನೋಡ್ತೈತೆ. ಲೈ, ಯಾಕೆ ಟಾಯ್ಲೆಟ್ ಮಾಡಿದ್ದ? ನಾನಂತೂ ಏನು ನೋಡಲ್ಲ. ನೋಡ್ಕೊಂಡ್ಮೇಲೆ ಹೇಳಿದೀನಿ, ಕಕ್ಕ ತೆಗಿಯೋದು ಟಾಯ್ಲೆಟ್ ತೆಗಿಯೋದು ಎಲ್ಲ ನಾನು ಮಾಡಲ್ಲ. ನಾನೇ ಮಾಡ್ತೀನಿ. ಸರಿ ತಗ, ನಾನೇ ಮಾಡ್ತೀನಿ. ನೋಡಿ ಹೆಂಗ್ ನೋಡ್ತಾವನೆ. ಬಂದೇಶನೆ ಇಲ್ಲಿ ಟಾಯ್ಲೆಟ್ ಮಾಡ್ದ. ಇವಾಗ ಹಳೆ ಬಟ್ಟೆ ಹಾಕಿದ್ದೀರಿ. ನನ್ಗೆ ಒಂದೇ ಒಂದು ಹೇಳು, ಮನೆಗೆ ನೀನು ಡೈಲಿ ಅದನ್ನ ಟಾಯ್ಲೆಟ್ ಮಾಡೋದು ನಾನು ಆಚೆ ಕಟ್ಟಾಕ್ತೀನಿ. ಆ ಟಾಯ್ಲೆಟ್ ಮಾಡ್ತಿದ್ದಲ್ಲ, ಡೈಲಿ ಪೆನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಳಿಗ್ಗೆ ತೊಳಿತಿಯಲ್ಲ, ಬೆಳಿಗ್ಗೆ ಹೊತ್ತು ಮನೆ ಮುಂದೆ ನೀನೇ ಆಮೇಲೆ ಅದು ಬಾತ್ರೂಮ್ಗೆ ನಾನು ಹೋಗ್ಬೇಕಾದ್ರೆ ನಾನು ಆಚೆ ಕರ್ಕೊಂಡು ಹೋಗ್ತೀನಿ. ಮನೆ ಒಳಗಡೆ ಇನ್ನೊಂದ್ಸಲಿ ಟಾಯ್ಲೆಟ್ ಮಾಡಕ್ ಬಿಡಲ್ಲ ನಾನು, ಸರಿನಾ? ಆಚೆ ಇದು ಮಾಡ್ಬಿಡ್ತೀನಿ. ನೈಟ್ ಹೊತ್ತು ಮಾತ್ರ ಒಳಗಡೆ ಇದು ಮಾಡ್ಕೊಳ್ಳೋಣ. ನೈಟ್ ಹೊತ್ತು ಆ ಬುಟ್ಟಿ ಐತಲ್ಲ, ಇವಾಗ ಹೆಂಗೋ ಬುಟ್ಟಿ ಒಳಗಡೆ ಹಾಕಿದ್ದೆ, ಅದೇ ಥರನೇ ಬುಟ್ಟಿ ಒಳಗಡೆ ಹಾಕ್ಬಿಟ್ಟು ನೈಟ್ ಹಾಕ್ಬಿಟ್ಟು ಹಾಕ್ಬಿಡೋಣ. ಪಾಪ ರಾತ್ರಿ ಎಲ್ಲ ಕಿಚ್ಚಾಡ್ಸೋದು. ಇಲ್ಲ, ನಾನು ನೋಡ್ಕೊಂತೀನಿ ಫ್ರೆಂಡ್ಸ್. ಇನ್ಮೇಲಿಂದ ಈ ನಾಯಿ ನಮ್ಮ ಮನೆಯೊಳಗಡೆ ಇರ್ತೈತೆ. ಅದಕ್ಕೊಂದು ಹೆಸರಿಡೋಣ. ಗುಂಡನಾ? ನಾನು ಇಟ್ಬಿಟ್ಟೆ ಗುಂಡ ಅಂತಾನೆ ಕರೆಯೋದು ನಾನು. ಗುಂಡ ಅಂತ ಹೆಸರಿಟ್ಬಿಟ್ರಿ ನಾವು ಅದಕ್ಕೆ. ಏನು ಗುಂಡ ಅಂತ ಏನು ಫಿಲಮ್ ನೋಡಿರ್ತಾ ಇದೆ ಗುಂಡ ಅಂತ ಬಿಟ್ಟು? ಇಲ್ಲಪ್ಪ, ಮತ್ತೆ ಬೇರೆ ಬೈಕ್ ಬಂದಿತ್ತು ಅದು, ಅದಕ್ಕೆ ಗುಂಡ. ಸರಿ, ಇನ್ಮೇಲಿಂದ ಈ ನಾಯಿ ಮರಿ ನಮ್ಮ ಮನೆಗೆ ಇರ್ತೈತೆ. ಇದ್ರ ಹೆಸರು ಬಂದು ಗುಂಡ. ಇನ್ಮೇಲಿಂದ ನಮ್ಮ ಫ್ಯಾಮಿಲಿ ಆಗೋಯ್ತಿದ್ದು. ಲೈ 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 ಲೈ, ಬಾ ಗುಂಡ. ಅಲ್ಲೋಡ ಸೊಳ್ಳೆ ನೋಡ, ಸೊಳ್ಳೆ ನೋಡ.
ಇದು ಸೊಳ್ಳೆ ತಿಂತಿಯಲ್ಲ ಸೊಳ್ಳೆ ತಿಂತೀಯಾ? ಇಲ್ಲ ಬೈಲಿ ಸೊಳ್ಳೆ ತಿನ್ಬಾರ್ದಾ? ಸೊಳ್ಳೆ ತಿಂತೀಯಾ? ಸರಿ ಬಾಯ್ ನಾನು ಬರಲ್ಲ. ಗುಂಡ 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 3 ಸಲ ಹೇಳೋದು ಕಿವಿಯ ಗುಂಡ 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 ಅಂತ. ಬೈಲಿ 3 ಸರಿ ಅಂತ ನಾಮಕರಣ ಮಾಡ್ಬಿಡೋಣ ಬೈಲಿ. ಅರ್ಧ ಲೀಟರ್ ಹಾಲು ಅವಾಗ ತಗೊಂಬಂದಿದ್ದೀನಿ, ಅವಾಗ ಸ್ವಲ್ಪ ಕುಡಿದು ಮಲ್ಕೊಂಡಿತ್ತು. ಬಾ 3 ಸರಿ ಅಂತ ಹೆಸರು ಹೇಳ್ಬಿಡೋಣ. ಹಾ. ಗುಂಡ ಗುಂಡ ಗುಂಡ. ಗುಂಡ ಡಿಂಗ್ 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 ಕಚಕ ಡಿಂಗ್ ಡಿಂಗ್ ಡಿಂಗ್. ಐ ಐ ಐ ಐ ಐ ಐ ಬಂತು ಕೋಪ ಬಂತು ನೋಡಿ ಇವಾಗ ಏನ್ ಮಾಡ್ತಾನೆ. ಐ ಬಾ ನಿನ್ ನೀರು ಇವಾಗ ಏನ್ ಮಾಡ್ತಾನೆ, ಸೈಲೆಂಟ್ ಆಗ್ಬಿಡ್ತಾನ. ಮಾಡು ಗುರಾಯಿಸ್ತಾವನಲ್ಲೇ ಇವಾಗ ಹಾಲು ಹಾಕ್ದ? ಈ ನನ್ನ ಮಕ್ಳಾಣ ಒಂದೊಂದಲ್ಲ ಅಣ್ಣ, ಈ ನನ್ನ ಮಕ್ಳು ಮಾಡೋದು ತಂದೆಯಿಂದ ನಿಮ್ದೇ. ನಾನು ರೋಡಾಗೆಲ್ಲ ಸುತ್ತಾಡ್ಕೊಂಡಿದ್ದೆ, ಮನೆ ಕರ್ಕೊಂಬಂದು ಒಳ್ಳೆ ಟಾರ್ಚರ್ ಕೊಡ್ತಾರಲ್ಲ ಅಣ್ಣ ಈ ನನ್ನ ಮಕ್ಳು. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಏ ತಂದೆಯಿಂದ ಅದು ಕೊಟ್ಟಕ್ಕೆ ಏನಾದ್ರು ಹಾಕ್ದ? ಹಾಕಿದ್ದೀನಿ ಸ್ವಲ್ಪ ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೆ, ಕಾಯಿಸ್ಬಿಟ್ಟು ಸ್ವಲ್ಪ ಹಾಲು ಹಾಕಿದ್ದೀನಿ, ಅದಕ್ಕೆ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡಿತ್ತು. ಬಿಸಿನೀರಾಗೆಲ್ಲ ಸ್ನಾನ ಮಾಡಿಸಿದ್ದೀನಿ, ಫುಲ್ಲು ಮಣ್ಣೆಲ್ಲ ಆಗಿತ್ತು ಅದು. ದಿನ ಮಾಡಿಸು. ದಿನ ಹಾಲು ಮಾಡ್ಸೋಕ್ಕಾಗುತ್ತೆ, ನಾನು ಫ್ರೀ ಇದ್ದಾಗ ಮಾಡಿಸ್ತೀನಿ. ಎಲ್ಲೋ ಮಲ್ಕೊಂತೈತೆ, ನನ್ನಿಂದನೇ ಗೊತ್ತೈತಲ್ಲ ಅದು. ನೋಡ್ತದ ಮತ್ತೆ ಗುಂಡ ಬರ ಇಲ್ಲಿ. ಓಯ್ ಚಿನ್ನ ಬಾಯಿಲಿ. ಸೌಂಡ್ ಮಾಡ್ತೈತೆ, ಮತ್ತೆ ಹೊಟ್ಟೆ ಹಸಿದಂಗೆ ಆಗೈತೆ, ಹೊಟ್ಟೆ ಹಸಿ ಆಯ್ತಾ ಅನಿಸ್ತೈತೆ. ಬಾ ಬಾ ಹೋಗಿ ಹಾಲು ತಗೊಂಬ. ಬರಲ್ಲ ಸೌಂಡ್ ನೀನು ಮಾಡ್ತೈತೆ ಇವತ್ತು. ನೋಡ್ರಿ, ಹೊಟ್ಟೆ ಹಸ್ತೈತಾ ಮತ್ತೆ ನಿಂಕ, ಮತ್ತೆ ಹೊಟ್ಟೆ ಹಸ್ತೈತಾ? ಹೊಟ್ಟೆ ಹಸಿತೈತೆ, ಹೊಟ್ಟೆ ಹಸಿತೈತೆ. ಇಲ್ಲಾಡಿ 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 ಇಲ್ಲಾಡ ಇಲ್ಲಾಡ. ಓಡ್ತಾವ ನಿಲ್ಕೊ ಓಡ್ತಾವ. ಹಾಲು ಕುಡಿತಾವನೆ. ಅವಾಗೆ ಒಂದು ಅರ್ಧ ಲೀಟ್ರ್ ಹಾಲು ತಗೊಂಬಂದಿದ್ದೆ, ಅವಾಗೆ ಸ್ವಲ್ಪ ಹಾಕಿದ್ದೆ, ಸ್ನಾನ ಮಾಡಿಸ್ಬಿಟ್ಟು ಸ್ವಲ್ಪ ಹಾಲು ಹಾಕಿದ್ದೆ, ಕುಡಿದು ಮಲ್ಕೊಂಡಿದ್ದ. ಇವಾಗ ಒಂದು ಸ್ವಲ್ಪ ಕುಡಿತಾವೆ. ನಮ್ಮ ಫ್ಯಾಮಿಲಿಗೆ ಹೊಸಬನ ಬಂದವನೇ ಗುಂಡ.